ನಮಸ್ಕಾರ ಎಲ್ಲರಿಗೂ. ಉತ್ತರ ಕರ್ನಾಟಕ ಹೀರೆಕಾಯಿಗಾಯಿ ಯಾವ ರೀತಿ ಮಾಡೋದು ಅನ್ನೋದನ್ನು ನೋಡೋಣ ಬರ್ರಿ. ಮೊದಲಿಗೆ ಇಲ್ಲಿ ಒಂದು ಪಾತ್ರೆ ಇಟ್ಟಿನ್ರಿ, ಅದಕ್ಕೆ ಎಣ್ಣೆ ಹಾಕಿನ್ರಿ. ಎಣ್ಣೆ ಕಾದ ನಂತರ ಮಸಾಲೆ ರೆಡಿ ಮಾಡ್ಕೊತೀನಿ ರೀ. ಜೀರಿಗೆ ಹಾಕಿನ್ರಿ, ಉಳ್ಳಾಗಡ್ಡಿ ರೀ, ಟೊಮೆಟೊ ರೀ, ಶೇಂಗಾ ಕಾಳು ರೀ, ಆಮೇಲೆ ಬೆಳ್ಳುಳ್ಳಿ ಸ್ವಲ್ಪ ಹಾಕತ್ತೀನಿ ರೀ. ಹಸಿ ಶುಂಠಿ ಬೇಕನ್ನೋರು ಸ್ವಲ್ಪ ಹಾಕೋರಿ. ನಾ ಹಸಿ ಶುಂಠಿ ಹಾಕತ್ತಿಲ್ಲ ರೀ. ಇದು ನೀಟಾಗಿ ಹುರಿಬೇಕು ರೀ. ಇದು ಕಲರ್ ಚೇಂಜ್ ಆದ ನಂತರ ನೋಡಿರಿ ಈ ರೀತಿ ಬರಬೇಕು. ಈ ರೀತಿ ಬಂದ ನಂತರ ನಾನು ಇದನ್ನು ಆರಿದ ನಂತರ ಮಿಕ್ಸಿ ಜಾರಿಗೆ ಹಾಕ್ತೀನಿ ರೀ. ಸ್ವಲ್ಪ ಬಿಳಿ ಎಳ್ಳು ತೊಗೊಂಡೇನಿ ರೀ. ಬಿಳಿ ಎಳ್ಳು ಹಾಕಿದ್ರೆ ರುಚಿ ಚೆನ್ನಾಗಿ ಬರ್ತದೆ ರೀ. ಇದನ್ನು ಮಿಕ್ಸಿಗೆ ಹಾಕಿ ಇಟ್ಕೊಂಡ್ರಿ. ಇವಾಗ ಇಲ್ಲಿ ಹೀರೆಕಾಯಿನ ನೀಟಾಗಿ ಮೇಲ್ಗಡೆ ಭಾಗವನ್ನೆಲ್ಲ ತೆರೆದು ಇಟ್ಕೊಂಡೇನಿ ರೀ. ಇದನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊತೀನಿ ರೀ. ಇವಾಗ ಅದು ಆಗಲೇ ಇತ್ತಲ್ಲ ರೀ ಬಾಣಲೆ, ಬಾಣಲೆಗೆ ಸ್ವಲ್ಪ ಎಣ್ಣೆ ಹಾಕತ್ತೇನೆ ರೀ. ನೋಡಿರಿ ಕರ್ಮೇವು ರೀ, ಜೀರಿಗೆ ಹಾಕೀನಿ ರೀ, ಸಾಸಿವೆ ಹಾಕಕತ್ತಿಲ್ಲ ರೀ. ಬೇಕನ್ನೋರು ಹಾಕೋಬೋದು ರೀ. ನೋಡಿರಿ ಹೀರೆಕಾಯಿ ಈ ರೀತಿ ಕಟ್ ಮಾಡಿ ಇಟ್ಕೊಂಡೇನಿ ರೀ. ಒಂದ್ರೊಳಗೆ 3 ಭಾಗಗಳನ್ನಾಗಿ ಕಟ್ ಮಾಡೇನಿ ರೀ. ಅವ್ನು ಸ್ವಲ್ಪ ಎಣ್ಣೆ ಒಳಗೆ ಹುರಿಬೇಕು ರೀ. ಅದು ಹುರಿದ ನಂತರ ಗ್ರೈಂಡರ್ಗೆ ಹಾಕಿದ ಮಸಾಲೆನೇ ಇದಕ್ಕೆ ಹಾಕೀನಿ ರೀ. ಇವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತೀನಿ ರೀ. ರುಚಿಗೆ ತಕ್ಕಷ್ಟು ಖಾರ ರೀ, ಅರಿಶಿನ ರೀ, ಗರಂ ಮಸಾಲೆ ಹಾಕೀನಿ ರೀ. ಇದು ಒಂದು ಕುದ ನಂತರ ಇದಕ್ಕೆ ಕೊತ್ತಂಬರಿ ಹಾಕ್ತೀನಿ ರೀ. ನಮ್ಮದು ಹೀರೆಕಾಯಿ ಪಲ್ಯ ರೆಡಿ ಆಯ್ತು ರೀ. ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಇನ್ನಷ್ಟು ವೀಡಿಯೋಗಳನ್ನ ಮಾಡಿ ಹಾಕ್ಲಿಕ್ಕೆ ಪ್ರೋತ್ಸಾಹವನ್ನು ನೀಡಿರಿ. ಪದೇ ಸಬ್ಸ್ಕ್ರೈಬ್ ಮಾಡಿರಿ. ಧನ್ಯವಾದಗಳು ರೀ.